Hi students, so ನಾವು ಇವತ್ತು ಮೆಮೊರಿ ಮ್ಯಾನೇಜ್ಮೆಂಟ್ ಹಾರ್ಡ್ವೇರ್ ಬಗ್ಗೆ ಈ ಕ್ಲಾಸಲ್ಲಿ ತಿಳಿದುಕೊಳ್ಳೋಣ. ಸೊ ಮೆಮೊರಿ ಮ್ಯಾನೇಜ್ಮೆಂಟ್ ಹಾರ್ಡ್ವೇರ್ ಅಂದರೆ ಅದೊಂದು ಸ್ಪೆಷಲೈಸ್ಡ್ ಸರ್ಕ್ಯೂಟ್ ಮತ್ತು ಕಾಂಪೊನೆಂಟ್ಸ್. ಅದು ಏನು ಯೂಸ್ ಆಗುತ್ತೆ ಅಂದರೆ ಕಂಪ್ಯೂಟರ್ಗೆ, ಅದು ಕಂಪ್ಯೂಟರಲ್ಲಿ ಇರುತ್ತೆ. ಸೊ ಅದು ಯಾವುದ್ಯಾವುದು ಅಂದರೆ CPU ಆನ್ ಚಿಪ್ಸೆಟ್. ಸೊ ಇದೇನು ಮಾಡುತ್ತೆ, ಆಪರೇಟಿಂಗ್ ಸಿಸ್ಟಮ್ಗೆ ಸೊ ಮೆಮೊರಿಯನ್ನು ಕಂಟ್ರೋಲ್ ಮಾಡೋಕ್ಕೆ, ಮ್ಯಾನೇಜ್ ಮಾಡೋಕ್ಕೆ, ಸೊ ರ್ಯಾಮ್ನ ಆಕ್ಸೆಸ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದಕ್ಕೆ ಪ್ರೈಮರಿ ಗೋಲ್ ಏನು ಅಂದರೆ ಸೊ ಎಸೆನ್ಷಿಯಲ್ ಫಂಕ್ಷನಾಲಿಟೀಸ್ ಕೊಡುತ್ತೆ. ಸೊ ಮೆಮೊರಿ ಯೂಟಿಲೈಸೇಷನ್ಗೆ ಯಾವ ರೀತಿ ಅಂದರೆ ಸೊ ಎಫಿಷಿಯೆಂಟ್ ಆಗಿರುತ್ತೆ, ಮೆಮೊರಿ ಯೂಸೇಜ್ ಎಫಿಷಿಯನ್ಸಿ ಇರುತ್ತೆ, ಸೊ ಸೆಕ್ಯೂರಿಟಿ ಇರುತ್ತೆ ಮೆಮೊರಿ ಆಕ್ಸೆಸ್ ಮಾಡೋದಕ್ಕೆ, ಫ್ಲೆಕ್ಸಿಬಲ್ ಇರುತ್ತೆ. ಸೊ ಮೆಮೊರಿ ಸೊ ಯಾವುದು ಫ್ರೀ ಆಗಿರುತ್ತೋ ಅದನ್ನು ಫೆಚ್ ಮಾಡಿಕೊಂಡು ಸೊ ರ್ಯಾಮಲ್ಲಿ ಅದಕ್ಕೆ ಪ್ರಾಸೆಸ್ ಅಲೋಕೇಟ್ ಮಾಡುತ್ತೆ. ಸೊ ಈ ರೀತಿ ಮೆಮೊರಿ ಮ್ಯಾನೇಜ್ಮೆಂಟ್ ಹಾರ್ಡ್ವೇರ್ ಸಿಸ್ಟಮಲ್ಲಿ ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಸೊ ಕ್ರೂಷಿಯಲ್ ಪಾರ್ಟ್ ಅಂದರೆ ಇದರಲ್ಲಿ ಸೊ MMU ಮೆಮೊರಿ ಮ್ಯಾನೇಜ್ಮೆಂಟ್ ಯೂನಿಟ್, ಇದೊಂದು ಹಾರ್ಡ್ವೇರ್ ಪಾರ್ಟ್ ಆಫ್ ಸಿಸ್ಟಮ್. ಸೊ ನೆಕ್ಸ್ಟ್ ಸ್ಲೈಡ್, ಮೆಮೊರಿ ಮ್ಯಾನೇಜ್ಮೆಂಟ್ ಯೂನಿಟ್. ಸೊ ಇಲ್ಲಿ ಲೊಕೇಶನ್ ಅಥವಾ ಮೆಮೊರಿ ಮ್ಯಾನೇಜ್ಮೆಂಟ್ ಯೂನಿಟ್ ಎಲ್ಲಿರುತ್ತೆ ಅಂತ. ಸೊ ಡೈರೆಕ್ಟಾಗಿ CPU ಅಲ್ಲೇ ಅದು ಇರುತ್ತೆ, ಫಿಕ್ಸ್ ಮಾಡಿರುತ್ತೆ ಅದು. ನೆಕ್ಸ್ಟ್ ಅದರ ಫಂಕ್ಷನ್, ಸೊ ಅದು ಏನು ವರ್ಕ್ ಮಾಡುತ್ತೆ ಅಂತ, ಮೆಮೊರಿ ಮ್ಯಾನೇಜ್ಮೆಂಟ್ ಯೂನಿಟ್ ಏನು ವರ್ಕ್ ಮಾಡುತ್ತೆ. ಸೊ ಇದೇನಂದರೆ ವರ್ಚುವಲ್ ಟು ಫಿಸಿಕಲ್ ಮೆಮೊರಿ ಟ್ರಾನ್ಸ್ಲೇಟ್ ಆಗುತ್ತೆ. ವರ್ಚುವಲ್ ಮೆಮೊರಿನ ಫಿಸಿಕಲ್ ಅಡ್ರೆಸ್ ಆಗಿ ಟ್ರಾನ್ಸ್ಲೇಷನ್ ಮಾಡುತ್ತೆ. ಸೊ ಇದು ಹಾರ್ಡ್ವೇರ್ ಕಾಂಪೊನೆಂಟ್. ಸೊ ಏನು ಮಾಡುತ್ತೆ ಅಂದರೆ ವರ್ಚುವಲ್ ಮೆಮೊರಿನ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ MMU ಇನ್ನೂ ಏನೇನು ಫಂಕ್ಷನ್ ಮಾಡುತ್ತೆ, ಏನೇನು ವರ್ಕ್ ಮಾಡುತ್ತೆ. ಸೊ ಮೆಮೊರಿ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಸ್ಟೋರೇಜಲ್ಲಿ ಸೊ ಸೆಕ್ಯೂರಿಟಿ ಇರಬೇಕಲ್ವ, ಸೊ ಅದನ್ನು ಮೆಮೊರಿ ಪ್ರೊಟೆಕ್ಷನ್ ಮಾಡ್ತಾರೆ. ಸೊ ಮೆಮೊರಿ ಆಕ್ಸೆಸ್ ಪರ್ಮಿಷನ್ನ ರೀಡ್ ಓನ್ಲಿ ಕೊಡಬೇಕಾ, ರೀಡ್ ರೈಟ್ ಕೊಡಬೇಕಾ, ಎಕ್ಸಿಕ್ಯೂಟ್ ಓನ್ಲಿ ಕೊಡಬೇಕಾ ಅಂತ ಅದು ಡಿಸೈಡ್ ಮಾಡುತ್ತೆ. ಸೊ ಮತ್ತು ಸೊ ಆಕ್ಸಿಡೆಂಟಲ್ ಆಗಿ ಮ್ಯಾಲಿಷಿಯಸ್ ಮೆಮೊರಿ ಆಕ್ಸೆಸ್ ಏನಾದರೂ ಬಂದರೆ ಸೊ ಅದನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಕೆಲವು ಮಾಲ್ವೇರ್ ಬರುತ್ತೆ, ಸೊ ಅದು ರ್ಯಾಮ್ನ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆವಾಗ MMU ಏನು ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ. ಸೊ ಅದು ಆಕ್ಸಿಡೆಂಟಲ್ ಆಗಿರ್ಬೋದು, ಮಾಲಿಷಿಯಸ್ ಆಗಿರ್ಬೋದು. ಸೊ ಅನ್ಆಥರೈಸ್ಡ್ ಆಪರೇಷನ್ಸ್ ರೀಡ್ ಆ್ಯಂಡ್ ರೈಟ್ಗೆ ಅದು ಅವಕಾಶ ಕೊಡುವುದಿಲ್ಲ. ಸೊ ಏನಾದರೂ ಆ ಥರ ವೈಲೇಷನ್ ಆದರೆ, ಆ ಥರ ಇನ್ಸಿಡೆನ್ಸ್ ಏನಾದರೂ ಆದರೆ ಅವಾಗ ಸೆಗ್ಮೆಂಟೇಷನ್ ಫಾಲ್ಟ್ಸ್ ಅಂತ ಒಂದು ಇಂಟ್ರಪ್ಟ್ ಕ್ರಿಯೇಟ್ ಮಾಡುತ್ತೆ. ಅದನ್ನೇನಂತಾರೆ, ಇಂಟ್ರಪ್ಟ್ನ ಸೆಗ್ಮೆಂಟೇಷನ್ ಫಾಲ್ಟ್ ಆರ್ ಪ್ರೊಟೆಕ್ಷನ್ ಫಾಲ್ಟ್ ಇಂಟ್ರಪ್ಟ್. ಸೊ ಇದು ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದರೆ ಅನ್ಆಥರೈಸ್ಡ್ ಆಕ್ಸೆಸ್ ಮೆಮೊರಿ ಆದಾಗ, ಅನ್ಆಥರೈಸ್ಡ್ ಆಪರೇಷನ್ಸ್ ಆದಾಗ ಈ ಇಂಟ್ರಪ್ಟ್ನ ಕ್ರಿಯೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಕ್ಯಾಶಿಂಗ್ ಸಪೋರ್ಟ್. ಸೊ MMU ಅನ್ನೋದು ಏನಾಗುತ್ತೆ, ಕ್ಯಾಶ್ಗೆ ತುಂಬ ಯೂಸ್ ಆಗುತ್ತೆ, ಕ್ಯಾಶ್ ಮೆಮೊರಿಗೆ. ಸೊ ಅದು ಕ್ಯಾಶ್ ಮೆಮೊರಿ ಹತ್ರ ಇಂಟ್ರಾಕ್ಟ್ ಮಾಡುತ್ತೆ, ಎಲ್ಲಿಂದ ಎಲ್ಲಿಗೆ, ಮೆಮೊರಿ ಟು ಸಿಸ್ಟಮ್ಗೆ. ಸೊ CPUಗೂ ಮತ್ತು ಮೆಮೊರಿಗೆ ಒಂದು ಬ್ರೋಕರ್ ಥರ ಇರುತ್ತೆ. ಸೊ ಯಾವ ಟೈಮಲ್ಲಿ ನಾವು ಕ್ಯಾಶ್ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಇಂಡಿಕೇಟ್ ಮಾಡುತ್ತೆ MMU ಅನ್ನೋದು. ನೆಕ್ಸ್ಟ್ ಸ್ಲೈಡ್. ಸೊ ಇನ್ನೂ ಏನೇನು ಮಾಡುತ್ತೆ MMU ಫಂಕ್ಷನ್, MMU ಅನ್ನೋದು ಏನೇನು ವರ್ಕ್ ಮಾಡುತ್ತೆ. ಸೊ ಟ್ರಾನ್ಸ್ಲೇಷನ್, ಸೊ ಟ್ರಾನ್ಸ್ಲೇಷನ್ ಲುಕ್ ಅಸೈಡ್ ಬಫರ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ರಲ್ಲ TLB ಅನ್ನೋದು, ಸೊ ಅದು MMU ಫಂಕ್ಷನ್. ಸೊ TLB ಅನ್ನೋದು MMU ಒಳಗಡೆ ಇರುತ್ತೆ. ಸೊ ಇದು ಹೈ ಸ್ಪೀಡ್ ಆಗಿರುತ್ತೆ. ಸೊ ಲೋ ಮೆಮೊರಿ ಬಟ್ ಹೈ ಸ್ಪೀಡ್ TLB ಅನ್ನೋದು. ಸೊ ಎಲ್ಲಿರುತ್ತೆ, ಇದು MMU ಅಲ್ಲಿರುತ್ತೆ. MMU ಎಲ್ಲಿರುತ್ತೆ, CPU ಹತ್ರ ಇರುತ್ತೆ, CPU ಒಳಗಡೆ. ಸೊ ನೆಕ್ಸ್ಟ್, ಸೊ ಇದು TLB ಏನು ಮಾಡುತ್ತೆ ಅಂದರೆ ರೀಸೆಂಟ್ ವರ್ಚುವಲ್ ಟು ಫಿಸಿಕಲ್ ಅಡ್ರೆಸ್ನ ಟ್ರಾನ್ಸ್ಲೇಟ್ ಮಾಡಿ ಸ್ಟೋರ್ ಮಾಡ್ಕೊಳುತ್ತೆ. ಸೊ ವರ್ಚುವಲ್ ಟು ಫಿಸಿಕಲ್ ಅಡ್ರೆಸ್, ಸೊ
ಸೊ ಟ್ರಾನ್ಸ್ಲೇಷನ್ ಟೇಬಲ್ ಇರುತ್ತಲ್ವ ಅದು ಸ್ಟೋರ್ ಮಾಡ್ಕೊಂಡುತ್ತೆ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಸೊ ಟ್ರಾನ್ಸ್ಲೇಷನ್ ಪ್ರಾಸೆಸ್ನ ಸ್ಪೀಡಪ್ ಮಾಡುತ್ತೆ. ಸೊ ಟೈಮ್ ಸೇವ್ ಆಗುತ್ತಲ್ವಾ, ಸೊ ಎಲ್ಲಿ ಟೈಮ್ ಸೇವ್ ಆಗುತ್ತೆ, ಸೊ ಅದಕ್ಕೆ ಇದು MMU ಯೂಸ್ಫುಲ್. ನೆಕ್ಸ್ಟ್ ಪೇಜಿಂಗ್ ಆರ್ ಸೆಗ್ಮೆಂಟೇಷನ್ ಸಪೋರ್ಟ್. ಸೊ MMU ಏನು ಮಾಡ್ತಂದರೆ ಹಾರ್ಡ್ವೇರ್ ಮೆಕ್ಯಾನಿಸಮ್ ಯಾವುದಕ್ಕೆ ಬೇಕಂದರೆ ಪೇಜಿಂಗ್ ಬೇಕು, ಇಲ್ಲಾಂದರೆ ಸೆಗ್ಮೆಂಟೇಷನ್ ಬೇಕು. ಸೊ ಹಾರ್ಡ್ವೇರ್ ಮೆಕ್ಯಾನಿಸಮ್ನ ಇಂಪ್ಲಿಮೆಂಟ್ ಮಾಡುತ್ತೆ MMU ಅನ್ನೋದು. ಸೊ ಇದೇನೆಂದರೆ ಪೇಜಿಂಗ್ ಆರ್ ಸೆಗ್ಮೆಂಟೇಷನ್ ಸಪೋರ್ಟ್ ಅನ್ನೋದು ಫಂಡಮೆಂಟಲ್ ಬೇಸಿಕ್ ಮೆಮೊರಿ ಮ್ಯಾನೇಜ್ಮೆಂಟ್ ಟೆಕ್ನಿಕ್. ಸೊ ಇದೊಂದು ಮೆಮೊರಿ ಮ್ಯಾನೇಜ್ಮೆಂಟ್ ಸ್ಕೀಮ್ ಆರ್ ಟೆಕ್ನಿಕ್. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಮೆಮೊರಿ ಮ್ಯಾನೇಜ್ಮೆಂಟ್ ಹಾರ್ಡ್ವೇರ್ ಕಾಂಪೊನೆಂಟ್ಸ್. ಸೊ ಇಲ್ಲಿ ಮೆಮೊರಿ ಕಾಂಪೊನೆಂಟ್ಸ್ ಮೆನ್ಷನ್ ಮಾಡಿದ್ದಾರೆ. ಸೊ ಅದರ ಫಸ್ಟ್ ಒನ್ ಅಡ್ರೆಸ್ ಬಸ್ ಆರ್ ಡೇಟಾ ಬಸ್. ಸೊ ಇದೇನಾಗುತ್ತೆ ಅಂದರೆ ಇದೊಂದು ಫಿಸಿಕಲ್ ಪಾತ್ವೇಸ್ ಏನು ಮಾಡುತ್ತೆ, ಮೆಮೊರಿ ಅಡ್ರೆಸಸ್ನ ಮತ್ತು ಡೇಟಾನ ಕ್ಯಾರಿ ಮಾಡುತ್ತೆ ಎಲ್ಲಿಂದ ಎಲ್ಲಿಗೆ. ಸೊ ಬಿಟ್ವೀನ್ CPU, MMU, ಮೈನ್ ಮೆಮೊರಿ ಆ್ಯಂಡ್ ಇನ್ಪುಟ್ ಔಟ್ಪುಟ್ ಡಿವೈಸಸ್. ಸೊ CPU ಇಂದ ಇನ್ಪುಟ್ ಔಟ್ಪುಟ್ ಡಿವೈಸಸ್ಗೆ ಅಡ್ರೆಸ್ ಬಸ್ ಆ್ಯಂಡ್ ಡೇಟಾ ಬಸ್ ಅನ್ನೋದು ಒಂದು ಬ್ರಿಡ್ಜ್ ಥರ ಆ್ಯಕ್ಟ್ ಮಾಡುತ್ತೆ, ಡೇಟಾ ಟ್ರಾನ್ಸ್ಫರ್ಗೆ ಯೂಸ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಮೆಮೊರಿ ಕಂಟ್ರೋಲರ್. ಸೊ ಇದೆಲ್ಲಿರುತ್ತೆ ಅಂದರೆ ಇದೇನು ಮಾಡುತ್ತೆ ಅಂದರೆ CPU ಆರ್ ಚಿಪ್ಸೆಟ್ಗೆ ಅಟ್ಯಾಚ್ ಆಗಿರುತ್ತೆ, ಅದರಲ್ಲೇ ಇಂಟಿಗ್ರೇಟೆಡ್ ಆಗುತ್ತೆ, ಅದರಲ್ಲೇ ಕಂಬೈನ್ ಆಗಿರುತ್ತೆ. ಸೊ ಇದೇನು ಮಾಡುತ್ತೆ, ಫ್ಲೋ ಆಫ್ ಡೇಟಾನ ಸೊ ರ್ಯಾಮಿಂದ ಕಂಟ್ರೋಲ್ ಮಾಡುತ್ತೆ ಫ್ರಮ್ ಒನ್ ಟು ರ್ಯಾಮ್. ಸೊ ರ್ಯಾಮಿಂದ ಔಟ್ಸೈಡು ಅದರ್ ಡಿವೈಸಸ್ಸಿಂದ ರ್ಯಾಮ್ಗೆ. ಸೊ ರ್ಯಾಮಿಗೆ ಬರೋದು, ರ್ಯಾಮಿಂದ ಹೋಗೋದು ಎಲ್ಲ ಕಂಟ್ರೋಲ್ ಮಾಡುತ್ತೆ. ಟೈಮಿಂಗ್ ಮೇಂಟೈನ್ ಮಾಡುತ್ತೆ, ರಿಫ್ರೆಶ್ ಸೈಕಲ್ಲು ಮೇಂಟೈನ್ ಮಾಡುತ್ತೆ, ಎರರ್ ಕರೆಕ್ಷನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಏನಾದರೂ ಡೇಟಾ ಟ್ರಾನ್ಸ್ಫರಲ್ಲಿ ಎರರ್ಸ್ ಇದ್ದರೆ ಸೊ ಅದು ಕರೆಕ್ಷನ್ ಆಗುತ್ತೆ. ECC ಎರರ್ ಕರೆಕ್ಷನ್ ಕಂಟ್ರೋಲ್. ಸೊ ನೆಕ್ಸ್ಟ್ DMA ಕಂಟ್ರೋಲರ್, ಅದನ್ನು ಶಾರ್ಟ್ ಫಾರ್ಮಲ್ಲಿ DMAC ಅಂತಾರೆ. ಸೊ DMA ಆಲ್ರೆಡಿ ಒಂದ್ಸಲ ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲೂ ಇದು ಬರುತ್ತೆ. ಸೊ ಅದೇನು ಮಾಡುತ್ತೆ ಅಂದರೆ ಪೆರಿಫರಲ್ಸ್ಗೆ ಡೈರೆಕ್ಟ್ಲಿ ಮೆಮೊರಿ ಆಕ್ಸೆಸ್ನ ಯೂಸ್ ಮಾಡೋಕ್ಕಂತೆ ಇದು ವಿತೌಟ್ CPU ಇಂಟರ್ಫೇಷನ್, ಅಂದರೆ CPU ಇಲ್ಲದೆ ಪೆರಿಫರಲ್ಸ್ಗೆ ಮೆಮೊರಿ ಆಕ್ಸೆಸ್ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ. ಸೊ ಅದು ಏನಾಗುತ್ತೆ ಅಂದರೆ ಸೊ ಅಡ್ರೆಸ್ ಟ್ರಾನ್ಸ್ಲೇಷನ್ಗೆ ಯೂಸ್ ಆಗುತ್ತೆ, ನೆಕ್ಸ್ಟ್ ಪ್ರೊಟೆಕ್ಷನ್ಗೆ ಯೂಸ್ ಆಗುತ್ತೆ, ಮೆಮೊರಿ ಪ್ರೊಟೆಕ್ಷನ್ಗೆ. ಸೊ ನೆಕ್ಸ್ಟ್ IOMMU, ಇನ್ಪುಟ್ ಔಟ್ಪುಟ್ ಮೆಮೊರಿ ಮ್ಯಾನೇಜ್ಮೆಂಟ್ ಯೂನಿಟ್. ಸೊ ಇದು ಒಂದು ಮೆಮೊರಿ ಮ್ಯಾನೇಜ್ಮೆಂಟ್ ಯೂನಿಟ್. ಸೊ ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ CPU ಅಲ್ಲಿ ಯೂಸ್ ಆಗುತ್ತೆ. ಏನಕ್ಕೆ ಅಂದರೆ ಇನ್ಪುಟ್ ಔಟ್ಪುಟ್ ಡಿವೈಸಸ್ನ ಕಂಟ್ರೋಲ್ ಮಾಡೋಕ್ಕೆ. ಸೊ ಇದೇನು ಮಾಡುತ್ತೆ IOMMU, ಸೊ ಅಡ್ರೆಸ್ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ ಮೆಮೊರಿ ಪ್ರೊಟೆಕ್ಷನ್ ಮಾಡುತ್ತೀವಿ, DMA ಟ್ರಾನ್ಸ್ಫರ್ಸ್ಗೆ ಮೆಮೊರಿ ಪ್ರೊಟೆಕ್ಷನ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಸೊ ಫಾಲ್ಟಿ ಮಾಲಿಷಿಯಸ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಅದು ಏನಾಗುತ್ತೆ, ಫಾಲ್ಟ್ ಆಗಿರೋ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಮತ್ತು ಮಾಲ್ವೇರ್ ಇರೋ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಮೆಮೊರಿ ಲೊಕೇಶನ್ಸ್ ಆಕ್ಸೆಸ್ ಮಾಡಿಕೊಂಡು ಸೊ ಏನಾದರೂ ಚೇಂಜಸ್ ಮಾಡ್ಬೋದು. ಸೊ ಅಂಥದನ್ನ ಇದು ಪ್ರಿವೆಂಟ್ ಮಾಡುತ್ತೆ. ಸೊ ದಿಸ್ ಇಸ್ ವೆರಿ ಸೆಕ್ಯೂರ್ ಆ್ಯಂಡ್ ಯೂಸ್ಫುಲ್ ಫಾರ್ CPUs. ಸೊ IOMMU ಅನ್ನೋದು ಯೂಸ್ಫುಲ್ ಫಾರ್ CPUs. ನೆಕ್ಸ್ಟ್ ಟಾಪಿಕ್ ಮೆಮೊರಿ ಸ್ಟ್ಯಾಕ್. ಸೊ ಇದೇನೆಂದರೆ ಫಂಡಮೆಂಟಲ್ ಡೇಟಾ ಸ್ಟ್ರಕ್ಚರ್ ಥರ. ಸೊ ಎಲ್ಲಿ ಯೂಸ್ ಮಾಡ್ತಾರೆ, ಕಂಪ್ಯೂಟರ್ ಪ್ರೋಗ್ರಾಮಿಂಗಲ್ಲಿ ಯೂಸ್ ಮಾಡ್ತಾರೆ. ಸೊ ಹೇಗೆ ಫಂಕ್ಷನ್ಸ್ನ ಕಾಲ್ ಮಾಡ್ತೀವಿ, ಸೊ ಹೇಗೆ ಡೇಟಾನ ಮ್ಯಾನೇಜ್ ಮಾಡ್ಕೊತೀವಿ, ಸೊ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಟೈಮಲ್ಲಿ ಹೇಗೆ ಫಂಕ್ಷನ್ ಕಾಲ್ ಮಾಡಬೇಕು, ಹೇಗೆ ಡೇಟಾನ ಯೂಸ್ ಮಾಡ್ಕೋಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡ್ತೀವಿ, ಇಲ್ಲಿ ಡಿಸೈನ್ ಮಾಡ್ತಾರೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ LIFO, ಲಾಸ್ಟ್ ಇನ್ ಫಸ್ಟ್ ಔಟ್, ಲಾಸ್ಟು ಬರೋದು ಫಸ್ಟು ಔಟ್ ಆಗುತ್ತೆ.
ಸೊ ಲಾಸ್ಟ್ ಪ್ರಾಸೆಸ್ ಯಾವುದು ಅದು ಫಸ್ಟ್ ಕಂಪ್ಲೀಟ್ ಆಗೋಗುತ್ತೆ ಆ ಥರ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಮೊರಿ ಸ್ಟ್ಯಾಕ್. ಸೊ ಇದರಲ್ಲಿ ಫೀಚರ್ಸ್ ಅಂದರೆ ಸೊ ಬೆನಿಫಿಟ್ಸ್ ಆರ್ ಫೀಚರ್ಸ್ ಆಫ್ ಮೆಮೊರಿ ಸ್ಟ್ಯಾಕ್. ಫಸ್ಟ್ ಒನ್ ಆಟೋಮೆಟಿಕ್ ಮ್ಯಾನೇಜ್ಮೆಂಟ್. ಸೊ ಅಲೋಕೇಶನ್ ಡಿಅಲೋಕೇಶನ್ ಮೆಮೊರಿ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಸೊ ಮೆಮೊರಿನ ಅಲೋಕೇಟ್ ಮಾಡೋಕ್ಕೆ, ನೆಕ್ಸ್ಟ್ ಡಿಅಲೋಕೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಇದು ವರ್ಕ್ ಆಗುತ್ತೆ. ಸೊ ಹೇಗೆ ಅಂದರೆ ಕಂಪೈಲರ್ನ ಯೂಸ್ ಮಾಡಿಕೊಂಡು, ಕಂಪೈಲರ್ ಮತ್ತು ಆಪರೇಟಿಂಗ್ ಸಿಸ್ಟಮ್. ಸೊ ಫಂಕ್ಷನ್ ಕಾಲ್ ಮಾಡುವಾಗ ರಿಟರ್ನ್ ವ್ಯಾಲ್ಯೂಸ್ ಕೊಡುವಾಗ ಇಷ್ಟೆಲ್ಲ ವರ್ಕ್ ನಡೆಯುತ್ತೆ. ಸೊ ನೆಕ್ಸ್ಟ್ ಫಾಸ್ಟ್ ಅಲೋಕೇಶನ್ ಆರ್ ಫಾಸ್ಟ್ ಡಿಅಲೋಕೇಶನ್. ಸೊ ಇದರಲ್ಲಿ ಪುಷಿಂಗ್ ಆ್ಯಂಡ್ ಪಾಪಿಂಗ್ ಅನ್ನೋದು ಫಾಸ್ಟ್ ಪ್ರಾಸೆಸ್ ಆಗುತ್ತೆ, ಆಪರೇಷನ್ಸ್ ಆಗುತ್ತೆ. ಸೊ ಇದರಲ್ಲಿ ಎಸೆನ್ಷಿಯಲ್ ಏನಂದರೆ ಪಾಯಿಂಟರ್ ಮ್ಯಾನಿಪುಲೇಷನ್ಸ್ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಲಿಮಿಟೆಡ್ ಸೈಜ್. ಸೊ ಸ್ಟ್ಯಾಕ್ ಅನ್ನೋದು ಫಿಕ್ಸ್ಡ್ ಸೈಜ್ ಇರುತ್ತೆ, ಸ್ಮಾಲ್ ಸೈಜ್ ಇರುತ್ತೆ. ಸೊ ಅದು ಯಾವಾಗ ಡಿಫೈನ್ ಆಗುತ್ತೆ ಅಂದರೆ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಅದು ಡಿಫೈನ್ ಆಗುತ್ತೆ. ಎಕ್ಸಾಂಪಲ್, ಸೊ ಫ್ಯೂ ಮೆಗಾಬೈಟ್ಸ್ ಅಂದರೆ ಮೆಗಾಬೈಟ್ಸ್ ಅನ್ನೋದು ತಿಳಿದಿರುತ್ತೆ. ಸೊ ಅದು ಲಿಮಿಟೆಡ್ ಸೈಜ್ ಆಗಿ ಜನರೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್, ವಾಟ್ ಈಸ್ ಸ್ಟೋರ್ಡ್ ಆನ್ ದ ಮೆಮೊರಿ ಸ್ಟಾಕ್. ಸೊ ಮೆಮೊರಿ ಸ್ಟಾಕಲ್ಲಿ ಏನು ಸ್ಟೋರ್ ಮಾಡ್ಕೊತೀವಿ. ಸೊ ಇದು ಮೆಮೊರಿ ಸ್ಟಾಕ್ ಅನ್ನೋದು ಏನು ಯೂಸ್ ಮಾಡ್ಕೊಂಡ್ರೆ ಫಂಕ್ಷನ್ ಕಾಲ್ಸ್ನ, ಲೋಕಲ್ ವೇರಿಯಬಲ್ಸ್ನ ಮ್ಯಾನೇಜ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ನೋಡೋಣ, ಫಂಕ್ಷನ್ ಕಾಲ್ ಇನ್ಫಾರ್ಮೇಷನ್. ಸೊ ಇದನ್ನ ಸ್ಟ್ಯಾಕ್ ಫ್ರೇಮ್ಸ್ ಅಂತಾರೆ, ಇಲ್ಲ ಆಕ್ಟಿವೇಷನ್ ರೆಕಾರ್ಡ್ಸ್ ಅಂತಾರೆ. ಸೊ ಇವಾಗ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸೊ ಯಾವಾಗ ನಾವು ಫಂಕ್ಷನ್ ಆರ್ ಸಬ್ರೂಟೀನ್ನ ಕಾಲ್ ಮಾಡ್ತೀವೋ ಸೊ ನ್ಯೂ ಸ್ಟ್ಯಾಕ್ ಫ್ರೇಮ್ ಏನಾಗುತ್ತೆ ಸೊ ಸ್ಟ್ಯಾಕ್ಗೆ ಪುಷ್ ಆಗುತ್ತೆ. ಸೊ ಯಾವಾಗ ನಾವು ಫಂಕ್ಷನ್ನ ಕಾಲ್ ಮಾಡ್ತೀವೋ ಆವಾಗ ಸೊ ನ್ಯೂ ಸ್ಟ್ಯಾಕ್ ಫ್ರೇಮ್ ಅನ್ನೋದು ಸ್ಟ್ಯಾಕ್ಗೆ ಪುಷ್ ಆಗುತ್ತೆ. ಸೊ ನೆಕ್ಸ್ಟ್ ಈ ಸ್ಟ್ಯಾಕ್ ಫ್ರೇಮ್ ಏನಾಗುತ್ತೆ ಅದರಲ್ಲಿ ಕ್ರೂಷಿಯಲ್ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಸೊ ಏನಕ್ಕೆ ಅಂದರೆ ಫಂಕ್ಷನ್ ಎಕ್ಸಿಕ್ಯೂಷನ್ಗೆ ಮತ್ತು ಈವೆಂಚುಯಲ್ ರಿಟರ್ನ್ಗೆ ಸ್ಟ್ಯಾಕ್ ಫ್ರೇಮ್ ಅನ್ನೋದು ಡೇಟಾ ಸ್ಟೋರ್ ಮಾಡ್ಕೊಳುತ್ತೆ. ಸೊ ನೆಕ್ಸ್ಟ್ ರಿಟರ್ನ್ ಅಡ್ರೆಸ್. ಸೊ ಕಾಲಿಂಗ್ ಫಂಕ್ಷನಲ್ಲಿ ಸೊ ರಿಟರ್ನ್ ಅಡ್ರೆಸ್ ಇರುತ್ತಲ್ವ, ಸೊ ಆ ಅಡ್ರೆಸ್ಸು ಏನು ಮಾಡುತ್ತೆ ಅಂದರೆ ಅದು ರೆಸ್ಯೂಮ್ ಮಾಡುತ್ತೆ, ಕಂಟಿನ್ಯೂ ಮಾಡುತ್ತೆ. ಕರೆಂಟ್ ಫಂಕ್ಷನ್ ಕಂಪ್ಲೀಟ್ ಆಗೋದಾಗ ಸೊ ಏನು ಮಾಡಬೇಕು ಅನ್ನೋದು ಅದು ಡಿಸೈನ್ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಫಂಕ್ಷನ್ ಆರ್ಗ್ಯುಮೆಂಟ್ಸ್ ಪ್ಯಾರಾಮೀಟರ್ಸ್. ಆರ್ಗ್ಯುಮೆಂಟ್ಸ್ ಅಂದರೆ ಪ್ಯಾರಾಮೀಟರ್ಸ್. ಸೊ ಇದರಲ್ಲಿ ಏನಂದರೆ ಸೊ ಫಂಕ್ಷನ್ಗೆ ಪ್ಯಾರಾಮೀಟರ್ಸ್ ಏನೇನು ಕೊಟ್ಟಿದ್ದೀವಿ ಅಂತ ಇಲ್ಲಿ ನೋಡ್ತೀವಿ ಫಂಕ್ಷನ್ ಆರ್ಗ್ಯುಮೆಂಟ್ಸಲ್ಲಿ. ಸೊ ನೆಕ್ಸ್ಟ್ ಲೋಕಲ್ ವೇರಿಯಬಲ್ಸ್. ಸೊ ಪ್ರೋಗ್ರಾಮಿಂಗಲ್ಲಿ ಮಾಡಿದಾಗ ವೇರಿಯಬಲ್ಸ್ ಡಿಕ್ಲೇರ್ ಮಾಡ್ತೀವಲ್ವಾ, ಸೊ ವಿತಿನ್ ದ ಫಂಕ್ಷನ್ ಸ್ಕೋಪ್ ಡಿಕ್ಲೇರ್ ಮಾಡಿದ್ರೆ ಸೊ ಅವು ಸ್ಟ್ಯಾಟಿಕ್ ಇರಲ್ಲ ಆರ್ ಗ್ಲೋಬಲ್ ಇರಲ್ಲ. ಸೊ ಇದು ಲೋಕಲ್ ವೇರಿಯಬಲ್ಸ್. ಸೊ ನೆಕ್ಸ್ಟ್ ಸೇವ್ಡ್ ರಿಜಿಸ್ಟರ್ ವ್ಯಾಲ್ಯೂಸ್. ಸೊ ಏನಾಗುತ್ತೆ ಇಲ್ಲಿ ಅಂದರೆ ಸೊ ಸಾಫ್ಟ್ವೇರ್ ಕೆಲವು CPU ರಿಜಿಸ್ಟರ್ಸು ಸೊ ಅದ್ರ ವ್ಯಾಲ್ಯೂ ಇರುತ್ತಲ್ವ, CPU ರಿಜಿಸ್ಟರ್ಸ್ ವ್ಯಾಲ್ಯೂ ಸೊ ನಾವು ಸ್ಟೋರ್ ಮಾಡ್ಕೋಬೇಕು. ಸೊ ಫಂಕ್ಷನ್ ಮಾಡಿಫೈ ಮಾಡಿದಾಗ ಮಾಡಬಾರ್ದು, ಬಿಫೋರ್ ಫಂಕ್ಷನ್ ಮಾಡಿಫೈ ಮಾಡಿದಾಗ ಸೊ ಬಿಫೋರ್ ದ ಫಂಕ್ಷನ್ ಮಾಡಿಫೈಸ್ ವಿ ನೀಡ್ ಟು ಸ್ಟೋರ್ ದ ವ್ಯಾಲ್ಯೂ ಆಫ್ CPU ರಿಜಿಸ್ಟರ್ಸ್. ಸೊ ಇಲ್ಲೇನೆಂದರೆ ಒಂದು ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಎಕ್ಸಿಕ್ಯೂಟ್ ಆಗೋ ಮುಂಚೆ ನಾವು CPU ರಿಜಿಸ್ಟರ್ಸ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಸೊ ನೆಕ್ಸ್ಟ್ ರಿಸ್ಟೋರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಫಂಕ್ಷನ್ ರಿಟರ್ನ್ ಆದಾಗ ಎಕ್ಸಿಕ್ಯೂಟ್ ಆದಮೇಲೆ ಸೊ ಆ ವ್ಯಾಲ್ಯೂಸ್ನ ರಿಸ್ಟೋರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಫ್ರೇಮ್ ಪಾಯಿಂಟರ್. ಇದೊಂದು ರಿಜಿಸ್ಟರ್ ಏನಾಗುತ್ತೆ ಅಂದರೆ
ಸೊ ಅದು ಫಿಕ್ಸ್ಡ್ ಲೊಕೇಶನ್ಗೆ ಪಾಯಿಂಟ್ ಆಗಿರುತ್ತೆ. ಸೊ ಎಲ್ಲಿ ಅಂದರೆ ಸೊ ಕರೆಂಟ್ ಸ್ಟ್ಯಾಕ್ ಫ್ರೇಮ್ ಒಳಗಡೆ. ಸೊ ಅದಕ್ಕೆ ಏನಕ್ಕೆ ಯೂಸ್ ಬರುತ್ತೆ ಅಂದರೆ ಸೊ ಸ್ಟೇಬಲ್ ರೆಫರೆನ್ಸ್ ಪಾಯಿಂಟ್ ಆಗಿ ಯೂಸ್ ಆಗುತ್ತೆ. ಸೊ ಸ್ಟೇಬಲ್ ರೆಫರೆನ್ಸ್ ಪಾಯಿಂಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಲೋಕಲ್ ವೇರಿಯಬಲ್ಸ್ ಅಂಡ್ ಆರ್ಗ್ಯುಮೆಂಟ್ಸ್ನ ಆಕ್ಸೆಸ್ ಮಾಡೋದಕ್ಕೆ ಸ್ಟೇಬಲ್ ರೆಫರೆನ್ಸ್ ಪಾಯಿಂಟ್ ಅನ್ನೋದು ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಸೆಕೆಂಡ್ ಒನ್, ಆರ್ಡರ್ ಆಫ್ ಆಪರೇಷನ್ಸ್. ಸೊ ನಾವು ಯಾವಾಗ ಫಂಕ್ಷನ್ನ ಕಾಲ್ ಮಾಡ್ತೀವೋ ಸೊ ಅದರ ಸ್ಟ್ಯಾಕ್ ಫ್ರೇಮ್ ಪುಷ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್, ಸೊ ಯಾವಾಗ ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ನ ಕಾಲ್ ಮಾಡುತ್ತೋ ಸೊ ಹೊಸ ನ್ಯೂ ಸ್ಟ್ಯಾಕ್ ಫ್ರೇಮ್ ಅನ್ನೋದು ಸೆಕೆಂಡ್ ಫಂಕ್ಷನ್ಗೆ ಪುಷ್ ಆಗುತ್ತೆ. ಸೊ ಫಸ್ಟ್ ಒನ್ ಇರುತ್ತಲ್ವ ಅದ್ರ ಮೇಲೆ ಪುಷ್ ಆಗುತ್ತೆ. ಸೊ ನೆಕ್ಸ್ಟ್ ಫಂಕ್ಷನ್ ರಿಟರ್ನ್ ಆದಮೇಲೆ ಸೊ ಅದರ ಸ್ಟ್ಯಾಕ್ ಫ್ರೇಮ್ ಅನ್ನೋದು ರಿಮೂವ್ ಆಗುತ್ತೆ. ಪಾಪ್ಡ್ ಆಫ್ ಅಂದರೆ ರಿಮೂವ್. ಮತ್ತು ಏನಾಗುತ್ತೆ, ರಿಮೂವ್ ಆದಮೇಲೆ ಸೊ ಎಕ್ಸಿಕ್ಯೂಷನ್ ಅನ್ನೋದು ರಿಟರ್ನ್ ಕೊಡುತ್ತೆ. ಸೊ ಅಡ್ರೆಸ್ ಸ್ಪೆಸಿಫೈಡ್ ಇನ್ ದ ಪ್ರೀವಿಯಸ್ ಸ್ಟ್ಯಾಕ್. ಸೊ ಪ್ರೀವಿಯಸ್ ಸ್ಟ್ಯಾಕಲ್ಲಿ ಮೆನ್ಷನ್ ಮಾಡಿರೋ ಅಡ್ರೆಸ್ಗೆ ರಿಟರ್ನ್ ಕೊಡುತ್ತೆ ಫಂಕ್ಷನ್ ಎಕ್ಸಿಕ್ಯೂಷನ್ ಆದಮೇಲೆ. ಸೊ ದಟ್ಸ್ ದ ಎಂಡ್. ಥ್ಯಾಂಕ್ ಯು.